ನಾನು ಜೆಸ್ಸಿಲಾ ಅಂತ ಹೇಳಿ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಆಪ್ತ ಸಮಾಲೋಚಕಿಯಾಗಿ ಸಾಂತ್ವನ ಕೇಂದ್ರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನೊಂದ ಮಹಿಳೆಯರು ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಪಟ್ಟು ಬಂದಂತಹ ಮಹಿಳೆಯರಿಗೆ ಕಾನೂನಿನ ನೆರವು ಮತ್ತು ಮಾಹಿತಿಯನ್ನು ಕೊಡ್ತಕ್ಕಂತಹ ಒಂದು ಕೆಲಸ ಪ್ರತಿಯೊಂದು ತಾಲೂಕಿನಲ್ಲೂ ಈ ಒಂದು ಸಮಾಲೋಚನೆ ಈ ಸಾಂತ್ವನ ಕೇಂದ್ರ ಪ್ರತಿಯೊಂದು ತಾಲೂಕಿನಲ್ಲೂ ಇದೆ. ನಾನು HD ಕೋಟೆ ತಾಲೂಕಿನಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಂದು 9th ಸ್ಟ್ಯಾಂಡರ್ಡು ಕಂಪ್ಲೀಟ್ ಆಗಿತ್ತು. SSLCಗೆ ಹೋಗಬೇಕಿತ್ತು. ಅಷ್ಟರಲ್ಲಿ ನನಗೆ ಮದುವೆ ಆಯಿತು. ಅಷ್ಟು ಬೇಗ ಯಾಕಾಯಿತು ಅಂತ ಹೇಳಿದ್ರೆ ನನಗೆ ಬಲಗೈ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಅಂಗವಿಕಲತೆ ಇರೋದ್ರಿಂದ ಯಾರೂ ಮದುವೆ ಆಗಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಬಂದು ಕೇಳಿದ ತಕ್ಷಣವೇ ಮದುವೆಗೆ ಸ್ವಲ್ಪ ಒಪ್ಪಿಗೆ ಸೂಚಿಸಂಗೆ ಆಯಿತು. ಮದುವೆ ಆದ ಮೇಲೆ ಮಗು ಆದ ಮೇಲೆ ನಾನು SSLC ಎಕ್ಸಾಮನ್ನು ಬರೆದಿದ್ದು, ಜೊತೆಗೆ PUCಯನ್ನು ಓದಿದ್ದು, ಡಿಗ್ರಿ ಎಲ್ಲವೂ ನಾನು ರೆಗ್ಯುಲರ್ ಕ್ಲಾಸಲ್ಲೇ ನಾನು ಮಾಡಿದ್ದು. ಯಾವುದು ಕೂಡ ನಾನು ಕರೆಸ್ಪಾಂಡೆನ್ಸಲ್ಲಿ ಮಾಡಿಲ್ಲ. ಮಾಸ್ಟರ್ ಡಿಗ್ರಿ ಮಾತ್ರ ನಾನು ಕರೆಸ್ಪಾಂಡೆನ್ಸ್ ಮಾಡಿದ್ದು. ನಾನು PUC ಕೆಲಸ ಮಾಡಬೇಕು ಅಂದಾಗ ನನಗೆ ಕಾಲೇಜ್ ಆವಾಗ 8ರಿಂದ 12 ಗಂಟೆ ಇತ್ತು. ನಾನು 12ರಿಂದ 6 ಗಂಟೆವರೆಗೆ ನಾನು ಕ್ಲಿನಿಕಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅದಾದ ಮೇಲೆ 2009-10 ನಾನು ಕೆಲಸ ಹುಡುಕ್ತಾ ಇದ್ದೆ. ಇಂಟರ್ವ್ಯೂ ನಡೆದಾಗ ಅವರು ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ವಿಜಯ್ ಸರ್ ಅಂತ ಇದ್ದರು, DD ಅವರು ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಈ ಕೆಲಸ ಸಂಪೂರ್ಣ ಒಂಥರ ಪೊಲೀಸ್ನವರು ಕೆಲಸ ಹೇಗೆ ಮಾಡ್ತಾರೆ ಅದೇ ಥರ ಅಂತಲೇ ಅನ್ಕೋಬೋದು. ಯಾಕಂದರೆ ಇದಕ್ಕೆ ಯಾವುದೇ ಸಮಯ ನಿಗದಿ ಇಲ್ಲ. ದಿನದ 24 ಗಂಟೆಗಳಲ್ಲಿ ಗಂಡ ಹೊಡೆದು ಬಂದರೆ ಆ ಹೆಣ್ಣು ಮಗಳನ್ನು ಸ್ಟೇಷನ್ ಕರ್ಕೊಂಡು ಹೋಗುವಂಥದ್ದಾಗಿರ್ಬೋದು. ಆ ಸ್ಟೇಷನಲ್ಲೂ ಬಗೆಹರಿಲಿಲ್ಲ ಅಂದರೆ ಆ ಹೆಣ್ಣು ಮಗಳು ಏನು ಹೇಳ್ತಾಳೆ ಆ ದೂರನ್ನು ನಾವು ತಗೊಂಡು ಅವಳಿಗೆ FIR ಮಾಡಿಸ್ಕೊಡೋ ಅಂಥದ್ದು, ಇಲಾಖೆಯಲ್ಲಿ ಇರ್ತಕ್ಕಂತಹ DIR ಮಾಡಿಸ್ಕೊಡ್ತಕ್ಕಂಥದ್ದು, ಜೀವನಾಂಶಕ್ಕೆ ಹಾಕಿಸ್ಕೊಡ್ತಕ್ಕಂಥದ್ದು, ಒಟ್ಟಾರೆಯಾಗಿ ಮಹಿಳೆಗೆ ಕಾನೂನಿನಾತ್ಮಕವಾಗಿ ಏನು ಸಲಹೆ ಸೂಚನೆಗಳನ್ನು ಕೊಡ್ಬೋದೋ ಅದನ್ನು ಸಂಪೂರ್ಣವಾಗಿ ನಾವು ಪೊಲೀಸ್ ಠಾಣೆಗಳ ಮೂಲಕ ಮತ್ತು ನ್ಯಾಯಾಲಯದ ಮೂಲಕ ನಾವು ಅವ್ರಿಗೆ ಒದಗಿಸ್ಕೊಡ್ತೀವಿ. ಈ ಹುಡುಗಿಗೆ ಏನು ಗೊತ್ತು, ಈ ಹುಡುಗಿಗೆ ಗಂಡ ಹೆಂಡತಿ ಜಗಳ ಅಂದರೆ ಏನು ಗೊತ್ತು, ಇಷ್ಟುದ್ದ ಇದ್ದಾಳೆ, ಏನಪ್ಪ ಇದು ಈ ಚಿಕ್ಕ ಹುಡುಗಿರೆಲ್ಲ ಬಂದು ಏನೇನೋ ಕೆಲಸ ಹೇಳ್ತಾರಲ್ಲ ಅನ್ನೋ ರೀತಿಯಲ್ಲಿ ಪೊಲೀಸ್ದವರು ಮೊದಲು ನೋಡ್ತಾಯಿದ್ರು. ನನಗೂ ಸ್ವಲ್ಪ ಭಯ ಆಗ್ತಿತ್ತು, ಹೆದರ್ತಿದ್ದೆ ನಾನು ಕೂಡ. ಕೆಳಗೆ ಈ ಮೇಲಧಿಕಾರಿಗಳನ್ನೇ ಭೇಟಿ ಮಾಡೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೆ. ನಾನು ಸತತ 4 ವರ್ಷ ಆದ ಮೇಲೆ ಅಯ್ಯೋ ನಮಗೆ ಏನು ಕೇಸ್ ಮಾಡ್ತಾರೋ, ಪೊಲೀಸು ಜನ ಏನಂತಾರೋ, ಅದೆಲ್ಲ ಸ್ವಲ್ಪ ನನಗೆ ಭಯ ಇತ್ತು. ಆ ಭಯನ ನಾನು ಕೆಲಸ ಮಾಡ್ತಾ ನನಗೆ ನಾನೇ ಧೈರ್ಯ ತಂದ್ಕೊಂಡೆ. ನಾನು ಮಹಿಳೆಯರಿಗೆ ಹೇಳೋದು ಇಷ್ಟೇ, ಮಕ್ಕಳ ಬಗ್ಗೆ ಒಂದು ಹೆಚ್ಚಿನ ಒಂದು ಕಾಳಜಿಯನ್ನು ಕೊಡಬೇಕು. ನಮ್ಮದೇನೋ ಒಂದು ಜವಾಬ್ದಾರಿ, ಹೆಣ್ಣುಮಗಳು ಬೇಗ ಅವಳನ್ನ ತೀರಿಸ್ಬಿಡೋಣ ಹೊರೆ ಅನ್ನೋ ರೀತಿಯಲ್ಲಿ ನೋಡಬಾರ್ದು. ಆ ಒಂದು ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟು ಅವರನ್ನು ಸುಶಿಕ್ಷಿತರಾಗಿ ಮಾಡಿದ್ರೆ ಸಮಾಜದಲ್ಲಿ ಯಾವ ಪುರುಷರಿಗಿಂತನೂ ಹೆಣ್ಣು ಮಕ್ಕಳು ಕಡಿಮೆ ಇಲ್ಲ. ಬಾವಿ ಒಳಗಡೆ ಕಪ್ಪೆಯಾಗಿ ನಾವು ಬದುಕಬಾರ್ದು. ನಾವು ಸ್ವಲ್ಪ ಹೊರ ಪ್ರಪಂಚದ ಜ್ಞಾನವನ್ನು ಓದಬೇಕು. TVಗಳಿಗೆ ಜಾಸ್ತಿ ಅಡಿಕ್ಟ್ ಆಗಬಾರ್ದು, ಮೊಬೈಲ್ಗಳಿಗೆ ಜಾಸ್ತಿ ಅಡಿಕ್ಟ್ ಆಗಬಾರ್ದು. ಮಕ್ಕಳು ಶಾಲೆಯಲ್ಲಿ ಶಾಲಾ ಸಮಯದಲ್ಲಿ ಸಂಪೂರ್ಣವಾಗಿ ಆ ಒಂದು ಹೋದ ವಯಸ್ಸಿನಲ್ಲಿ ಓದಿನ ಕಡೆ ಮಾತ್ರ ಗಮನ ಕೊಟ್ಟರೆ ನಮ್ಮ ಕಿಶೋರಿಯರ ಬದುಕು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ದುಡುಕಬೇಡಿ ಅಂತ ನಾನು ಮಕ್ಕಳಿಗೆ ಕಿಶೋರಿಯರಿಗೆ ಹೇಳ್ತೀನಿ.